ಕೇವಲ ಸೂಪರ್ ಮಾರ್ಕೆಟ್ ಅಲ್ಲ, ಫ್ಯಾನ್ಸಿ ಸ್ಟೋರ್ ಅಲ್ಲ, ಇದು ನಮ್ಮ ಊರಿನ ಬದುಕು, ನಮ್ಮ ಬಾಗಲವಾಡದ ಸಂತೆ. ಇದು ಕೇವಲ ಸಂತೆ ವ್ಯಾಪಾರವಲ್ಲ, ಇದೊಂದು ನಮ್ಮ ಸಂಸ್ಕೃತಿ. ನಮಸ್ಕಾರ ಸ್ನೇಹಿತರೆ, ನಾನು ಸದ್ದಾಂ. ವೆಲ್ಕಮ್ ಬ್ಯಾಕ್ ಟು ಇಂಡಿಯಾಸ್ ಯೂತ್ ಎಕನಾಮಿಕ್ಸ್ ಚಾನಲ್ಗೆ. ಇಂದು ನಾವು ನಮ್ಮ ಊರಿನ ಬಾಗಲವಾಡದ ಸಂತೆಯ ಸಂಸ್ಕೃತಿಯನ್ನು ನೋಡೋಣ ಬನ್ನಿ. ನಮ್ಮೂರ ಸಂತೆಯಲ್ಲಿ ನೋಡಬಹುದು ನಾವು ಫ್ರೆಂಡ್ಸ್. ಇಲ್ಲಿ ನಗುವಿದೆ, ಕಷ್ಟದ ಕಥೆಗಳಿವೆ, ಇಲ್ಲಿ ಮಾತುಕತೆ ಇದೆ, ಇಲ್ಲಿ ನೈಜ ಬದುಕಿದೆ. ನಗರದ ಶೋರೂಮ್ಗಳಲ್ಲಿ ಸಿಗದ ನೈಜ ಅನುಭವ ಈ ಸಂತೆಯಲ್ಲಿ ಸಿಗುತ್ತೆ. ನೋಡೋಣ ಬನ್ನಿ. ನಮ್ಮೂರ ಸಂತೆಯಲ್ಲಿ ನೋಡಬಹುದು, ಇಲ್ಲಿ ಶ್ರೀಮಂತ ಬಡವನ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಜನರು ಒಂದೇ ಕಡೆ ಖರೀದಿ ಮಾಡ್ತಾರೆ. ಈ ಒಂದು ಸಂಸ್ಕೃತಿ ನಮ್ಮ ಬಾಗಲವಾಡದಲ್ಲಿ ಅಷ್ಟೇ ಕಾಣಬಹುದು. ಈ ಸಂಸ್ಕೃತಿಯನ್ನು ನಾವು ನೋಡ್ಬೋದು ಬನ್ನಿ. ಇಲ್ಲಿ ನೋಡ್ಬೋದು, ನಮ್ಮ ಜನರು ಬಹಳ ಜನ ವ್ಯವಹಾರ ಮಾಡ್ತಿದ್ದಾರೆ. ನೋಡೋಣ ಯಾವ ರೀತಿ ಇನ್ನು ಮುಂದೆ ಯಾವೆಲ್ಲ ವ್ಯವಹಾರಗಳು ನಡೀತಿದೆ ಅಂತ ನೋಡೋಣ ಬನ್ನಿ. ಆಲೂಗಡ್ಡೆ 40, 2 ಕೆಜಿ 30, 40, 60. ಕುಂಪೆ ಅಂದ್ರೆ ಹೆಂಗಮ್ಮ? 10 ರೂಪಾಯಿ ಕುಂಪೆ. ಈಗ ಎಷ್ಟು ವರ್ಷ ಆಯ್ತಮ್ಮ ಇಲ್ಲಿ ಬರಕ? 10 ವರ್ಷ ಆಯ್ತು. 7 ವರ್ಷ ಆಯ್ತು. ಏನ್ ಅನಿಸ್ತಾ? ಕೂಲಿ ಒಂದಿನ ಲಾಭ ಒಂದಿನ ಏನ್ ಮಾಲೆ ಸಸ್ತ ಇಲ್ಲ, ಉಪಯೋಗ ಇಲ್ಲ. ಈಗ ಒಂದೊಂದ್ ಟೈಮ್ ಏನಾಗುತ್ತಾ, ಒಂದೇ ಟೈಮಿಗೆ ಇಳಿದು ಬಿಡ್ತಾವ ರೇಟ್ಗಳು, ಆದ್ರ ಒಂದೊಂದ್ಸಲ ಏರುತ್ತ. ಅವಾಗ ನಿಮ್ಗೆ ಏನ್ ಅನಿಸ್ತಾ? ಏರ್ದಾಗ ಲಾಭ ನಮ್ಗೆ. ಅಂತ್ಯದಿಂದ ಒಂದು ಬದುಕಡಿ ಅಂದ್ರೆ ಈ ನೀವು ಯಾವ ಊರಾಗ ಮಾಡ್ತಾರೆ ಅಂತ ತಿಳಿಸ್ಬೋದಾ? ಬಾಗಲಾಡ, ಬ್ಯಾಗಟ, ಮಲ್ದಗುಡ್ಡ, ಕೌತ, ಇಷ್ಟೆಲ್ಲ ಊರು ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಈಗ ಗ್ರಾಹಕರು ಬಂದು ನೋಡ್ಬೋದು ವ್ಯೂವರ್ಸ್, ಒಂದು ನಮ್ಮ ಊರಿನ ಸಂತೆಯಲ್ಲಿ ಯಾವೆಲ್ಲ ವ್ಯವಹಾರಗಳು ನಡೀತೇವೆ ಅಂತ. ವ್ಯವಹಾರ ಏನಪ್ಪಾ ಅಂದ್ರೆ ಒಂದ್ ಟೈಮ್ ಲಾಭನೂ ಆಗುತ್ತೆ, ಒಂದ್ ಟೈಮ್ ನಷ್ಟನೂ ಆಗುತ್ತೆ. ಆದ್ರೂ ಜನರು ಆ ಒಂದು ಸಂತೆ ವ್ಯವಹಾರನ ಬಿಡೋದಿಲ್ಲ, ಬಿಡಲಾರ್ದೆ ಅವ್ರು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಸ್ವೀಟ್ ಅಂಗಡಿ ಇದೆ. ಈ ಸ್ವೀಟ್ಗಳು ಏನಪ್ಪಾ ಅಂದ್ರೆ ಸಂತೆಯಲ್ಲಿ ವಾರ ಹೆಚ್ಚಾಗ್ತಿರುತ್ತೆ, ಕಡಿಮೆ ಆಗ್ತಿರುತ್ತೆ. ಆದ್ರೆ ಗ್ರಾಹಕರುಗಳು ಸಹ ಬಂದು ತಗೊಂಡು ಹೋಗ್ತಾರೆ. ಇದು ನಮ್ಮ ಊರ ಸಂಸ್ಕೃತಿ. ಬನ್ನಿ ಮುಂದುಗಡೆ ನೋಡೋಣ ಯಾವೆಲ್ಲ ವ್ಯವಹಾರಗಳು ನಡೀತಾ ಇವೆ ಅಂತ. ಇದು ಒಂದು ಮಸಾಲೆ ಅಂಗಡಿ ನೋಡ್ತಿರ್ಬೋದು. ಬ್ರದರ್, ಮಸಾಲೆ ಅಂಗಡಿ ಎಷ್ಟು ವರ್ಷದಿಂದ ನಡೆಸ್ತಿದ್ದೀರಿ ನೀವು? 5 ವರ್ಷದಿಂದ ನಮ್ಮ ಬ್ರದರ್ ಅವರು ಮಸಾಲೆ ಅಂಗಡಿ ನಡೆಸಿದ್ದಾರೆ. ಬ್ರದರ್, ನೀವು ವಾರ ಬರ್ತೀರಾ ಏನೋ? ವಾರ ಬರ್ತೀರಾ. ಯಾವ ಊರು ಬ್ರದರ್? ಮಾನ್ವಿ. ನೋಡ್ತಿರ್ಬೋದು, ಮಾನ್ವಿ ನಮ್ಮ ಬಾಗಲವಾಡಕ್ಕೆ 25 ಕಿಲೋಮೀಟರ್ಸ್ ಅಂತರ ಇದೆ. ಆದ್ರೂ ಮಾನ್ವಿಯಿಂದ ನಮ್ಮ ಬ್ರದರ್ ನಮ್ಮ ಊರಿಗೆ ಬಂದು ವ್ಯವಹಾರ ಮಾಡ್ತಾರೆ. ನೋಡೋಣ ಇವರಿಗೂ ಯಾವ ರೀತಿ ಸಮಸ್ಯೆಗಳಿವೆ ಅಂತ ನೋಡ್ಬೋದು. ದಿನ ಏರ್ತದ ಇಳಿತದ. ಯಾವ್ಯಾವ ರೇಟ್ ಹೆಂಗದಾವ ಅಣ್ಣ? ಎಲ್ಲ 20 ರೂಪಾಯಿ ಮೊಳ ಇದಾವ. ಹೂವು ಮೊಳ ಇದಾವ. ದಿನಾಲು ಏರುತ್ತೆ, ಇಳಿತದ ರೇಟ್. ಇದು 20 ರೂಪಾಯಿ ಮೊಳ ಮಾರಕತ್ತೀವಣ್ಣ. ಇದು ಮಲ್ಲಿಗೆ ಹೂವು ಕಾಕಡ, ಇದು 20 ರೂಪಾಯಿ ಮೊಳ ಮಾರಕತ್ತೀವಿ. ಇದು ಕನಕಾಂಬರನು 20 ರೂಪಾಯಿ ಮೊಳ ಇದಾವ. ನೋಡ್ಬೋದು, ನಮ್ಮ ಬ್ರದರ್ ಅವರು ಹೂವಿನ ಮಾರಾಟಗಾರರು. ನಮ್ಮ ಊರಲ್ಲಿ ಇವರು ಒಂಥರ ಫೇಮಸ್. ಇವರು ಬಹಳ ನಮ್ಮ ಊರಲ್ಲಿ ಹೂವಿನ ಮಾರಾಟಗಾರರನ್ನ ನೋಡ್ತಾರೆ. ಏನಪ್ಪಾ ಅಂದ್ರೆ ಫ್ಯಾನ್ಸಿ ಸ್ಟೋರ್ಸ್ ಗಳನ್ನ ಇಟ್ಟಿದ್ದಾರೆ. ಅಕ್ಕ, ನಿಮ್ಮ ಹೆಸರೇನು? ನಮ್ಮ ಹೆಸರು ಎಲ್ಲಮ್ಮಣ್ಣ. ನೋಡ್ಬೋದು ಇವರೆಲ್ಲ. ಅಕ್ಕ, ನೀವು ಎಷ್ಟು ವರ್ಷದಿಂದ ಈ ಒಂದು ಬಿಸ್ನೆಸ್ ಮಾಡಕತ್ತೀರಾ? 30 ವರ್ಷದಿಂದ. 30 ವರ್ಷದಿಂದ ಮಾಡಕತ್ತೀರಾ. ನೀವು ಇಲ್ಲೇ ಮಾಡ್ತಾರಾ? ಸಂತಿದ್ದ ಟೈಮಲ್ಲಿ ಮಾಡ್ತಾರಾ ಏನೋ ಊರಲ್ಲೂ ಮಾಡ್ತಾರಾ? ಸಂತೆ ಟೈಮಲ್ಲಿ ಮಾಡ್ತೀವಿ. ದಿನ ವ್ಯಾಪಾರಕ್ಕೆ ಹೋಗ್ಲಿಲ್ಲ ನಡೆಯಲ್ಲ ನಮ್ಗೆ. ಹೌದಾ? ಏನ್ ಅನಿಸುತ್ತೆ ನಿಮ್ಗೆ ಈ ವ್ಯವಹಾರ ಇಲ್ಲಿ ನಮ್ಮ ಊರಲ್ಲಿ ಸಂತ್ಯಾಗ ಮಾರೋದು ಮತ್ತೆ ಅಲ್ಲಿ ಮಾರೋದು ಏನ್ ಅನಿಸುತ್ತೆ? ಊರಾಗ ಅಡ್ಡಾಡೋದು ಕಷ್ಟ, ಸಂತ್ಯಾಗ ಒಂದ್ ಸ್ವಲ್ಪ ಕುಂದಿರ್ತೀವಿ. ನೋಡಿ ಗ್ರಾಹಕರೇ, ನೋಡ್ಬೋದು ನಮ್ಮ ಈ ಸಂತೆಗಳು ಯಾವ ರೀತಿ ಜನರಿಗೆ ಯೂಸ್ ಆಗ್ತಾವಂದ್ರೆ, ಇಲ್ಲಿ ಎಲ್ಲಾ ಜನರು ಬಂದು ಕೂಡ್ತಾರೆ. ಇದರಿಂದ ಇವರು ಓಡಾಟ ಕಡಿಮೆ ಆಗುತ್ತೆ, ಇವರಿಗೆ ದಣಿಕೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಎಲ್ಲಾ ಜನರು ಬಂದು ತಾವಿದ್ದ ಸ್ಥಳದಲ್ಲಿ ಒಂದು ಖರೀದಿ ಮಾಡೋದ್ರಿಂದ ಬಹಳ ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ಈ ಸಂತೆಗಳು. ಇದೊಂದು ನಮ್ಮ ಗ್ರಾಮೀಣ ಆರ್ಥಿಕತೆ ಬೆಳೆಯಲು ಇದನ್ನು ಸಹಾಯಕ ಆಗುತ್ತೆ. ನಾವು ಮುಂದ್ಗಡೆ ನೋಡೋಣ ಯಾವೆಲ್ಲ ಅಂಗಡಿಗಳಿದಾವೆ ಅಂತ. ನೋಡಿ, ಹಣ್ಣುಗಳನ್ನು ನೋಡಬಹುದು. ದ್ರಾಕ್ಷಿ, ಬಾಳೆಹಣ್ಣು, ಸಪೋಟೋ. ಇದನ್ನ ನಾವು ವಿರಾಟ್ ಕೊಹ್ಲಿ ಚೀಕು ಅಂತ ಕರಿತೀವಿ. ಈ ಚೀಕು ನಿಮ್ಮೆಲ್ಲರಿಗೂ ಚಿರಪರಿಚಿತ. ನೋಡೋಣ ಬನ್ನಿ.
ಆ ಕಾಯಿಪಲ್ಯ ರೇಟ್ ಏನಿದೆ ಯಾವ್ಯಾವ ಕಾಯಿಪಲ್ಯ ಅಂತ ನಮ್ಮ ಬ್ರದರ್ನ ಕೇಳೋಣ ಬನ್ನಿ. ಬ್ರದರ್, ಯಾವ್ಯಾವ ಕಾಯಿಪಲ್ಯಗಳಿವೆ? ಇದು ಒಳಗಡೆ ತಪ್ಪಲ್ರಿ 20 ರೂಪಾಯಿಗೆ 3. ತಿರ್ಸಾಲಿ ಇದು 20 ರೂಪಾಯಿಗೆ 3. ಪಾಲಕ್ 20 ರೂಪಾಯಿಗೆ 4. ಒಳಗಡೆ ತಪ್ಪಲೆ 20 ರೂಪಾಯಿಗೆ 3. ಕೊತ್ತಂಬರಿ 10 ರೂಪಾಯಿಗೆ 2. ಮೆಂತ್ಯ ಪಲ್ಯ 20 ರೂಪಾಯಿಗೆ 4. ಪುಂಡೆ ಪಲ್ಯ 10 ರೂಪಾಯಿಗೆ 2. ಮುಲ್ಲಂಗಿ 10 ರೂಪಾಯಿಗೆ 2. ಇದೇನ ನಿಮ್ಮ ಹೊಲ್ದಾಗ ತರ್ತಾರ ಏನ? ನಮ್ಮ ಹೊಲ್ದಾಡ್ದ್ರಿ. ನಿಮ್ಮ ಹೊಲ್ದಾಗ ಬಿತ್ತರಿ ನೀವು? ಬ್ರದರ್, ನೀವು ಯಾವ ಊರವರು? ನಮ್ದು ಇಲ್ಲಿ ಅಡಿಗೆ ಗುಡ್ದಿದ್ವಿ. ನೋಡ್ತಿರ್ಬೋದು, ಈ ವ್ಯವಹಾರಗಳು ನಮ್ಮ ಸುತ್ತಮುತ್ತಲಿನ ವ್ಯವಹಾರದವರು ಬಂದು ಇಲ್ಲಿ ಮಾಡ್ತಾರೆ. ಇವರಿಗೆ ಆರ್ಥಿಕ ವ್ಯವಹಾರನೂ ಆಗುತ್ತೆ, ಅವ್ರ ಕುಟುಂಬಕ್ಕೆ ಒಂದು ಹಣಕಾಸಿನ ದಾರಿ ಸಹ ಆಗುತ್ತೆ. ನೋಡ್ಬೋದು, ನಮ್ಮ ಬ್ರದರ್ ಇರಬರ ಕಾಯಿಪಲ್ಯ ಎಲ್ಲ ತಂದವ್ರೆ. ಅರ್ಧ ಕೆಜಿ ಅದಂತಪ್ಪ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಸಂತೆಯಲ್ಲಿ ರೈತರ ನಗು ಇದೆ, ಇಲ್ಲಿ ಕಷ್ಟದ ಕಥೆಗಳಿವೆ, ಇಲ್ಲಿ ಮಾತುಕತೆ ಇದೆ, ಇಲ್ಲಿ ನೈಜ ಬದುಕಿದೆ. ನೋಡ್ಬೋದು, ನಾವು ಸಂತೆ ಒಂದು ರೈತನಿಗೆ ಆಸೆ ಕೊಡುತ್ತೆ, ಆದ್ರೆ ಕೆಲವೊಮ್ಮೆ ಸಹ ನೋವುಗಳನ್ನು ಕೂಡ ಕೊಡುತ್ತೆ. ಈ ಎಲ್ಲ ನೋವು ನಡುವೆ ರೈತರು ತಮ್ಮ ವ್ಯವಹಾರ ಬಿಡದೆ ಏನಪ್ಪಾ ಅಂದ್ರೆ, ಈಗ ನಾವು ಆದ್ಯತೆ ನೋಡ್ತಾ ಇರ್ಬೋದು, ಎಲ್ಲ ಜನರು ಏನ್ ಮಾಡ್ತಾರೆ, ತಾವು ಮಾಡಿದಂತ ಪ್ರಾಡಕ್ಟ್ಗೆ ತಾವೇ ಬೆಲೆ ಕಟ್ತಾರೆ. ಆದ್ರೆ ರೈತ ಒಬ್ಬನೇ ತಾನು ಬೆಳೆದಂತ ಬೆಳೆಗೆ ಸರಿಯಾಗಿ ತಾನು ಒಬ್ಬನೇ ರೈತ ಬೆಲೆ ಕೊಡಬೇಕಾಗ್ತಿಲ್ಲ. ಇದೊಂದು ಸಮಸ್ಯೆ ಆಗ್ತದೆ. ಈ ಸಮಸ್ಯೆ ನಾವು ಗಮನಿಸ್ತಿರ್ಬೋದು. ಈಗ ನೋಡಿದ್ರಲ್ವಾ ಫ್ರೆಂಡ್ಸ್, ನಮ್ಮ ಊರಿನ ಸಂತೆ ಇದೊಂದು ಗ್ರಾಮೀಣ ಆರ್ಥಿಕತೆಯಾಗಿ ಬೆಳೆದಿದೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ನಮ್ಮ ಬಾಗಲವಾಡದ ರಿಲೇಟೆಡ್ ವಿಡಿಯೋಗಳು ಬರ್ತಾ ಇರ್ತವೆ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್, ಧನ್ಯವಾದಗಳು. ಅಷ್ಟೇ.